ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಇವತ್ತು ಮತ್ತೆ ಕಿಚ್ಚೆಬ್ಬಿಸಲಿದೆ ಪಂಚಮಸಾಲಿ ಹೋರಾಟ. ಸುವರ್ಣಸೌಧದಲ್ಲಿ ಮಾರ್ಧನಿಸಲಿದೆ ಲಾಠಿ ಏಟಿನ ಕಿಚ್ಚು. ಹೋರಾಟ ಅತಿರೇಕವಾಗಬಾರದು ಅಂತ ಬುದ್ಧಿ ಹೇಳಿದ ವಚನಾನಂದ ಸ್ವಾಮೀಜಿ. ಕೊಲ್ಲಾಪುರದಲ್ಲಿ ಉದ್ಧವ್ ಠಾಕ್ರೆ ತಂಡದ ಉದ್ದಟತನ. ದೇವರ ದರ್ಶನಕ್ಕೆ ಹೋದ ಶಾಸಕರ ತಡೆದು ಪುಂಡಾಟ. ಅವರದ್ದೇ ಭಾಷೆಯಲ್ಲಿ ಮಾಜಿ ಸಚಿವ ಪ್ರಭು ಚೌಹಾಣ್ ಉತ್ತರ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯರಿಗೆ ಅವಮಾನ. ಇವತ್ತು ಕೊಡಗು ಬಂದ್ಗೆ ಕರೆ ಕೊಟ್ಟ ಸರ್ವ ಜನಾಂಗದ ಒಕ್ಕೂಟ. ಅವಹೇಳನಕಾರಿ ಬರಹ ಹರಿಬಿಟ್ಟ ವಕೀಲನ ವಿರುದ್ಧ ಕಿಡಿ. ಇವತ್ತಿಂದ 3 ದಿನ ನಡೆಯಲಿದೆ ದತ್ತ ಜಯಂತಿ. ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಬೈಕ್ ಜಾಥಾ. 25ನೇ ವರ್ಷದ ಪ್ರಯುಕ್ತ ನಗರವೆಲ್ಲ ಕೇಸರಿ ರಂಗು. ಪೊಲೀಸ್ ಕಟ್ಟೆಚ್ಚರ. ಚಿತ್ರದುರ್ಗದಲ್ಲಿ ವಕ್ಫ್ ಮಾಜಿ ಅಧ್ಯಕ್ಷರಿಂದ ಅತಿಕ್ರಮಣ ಆರೋಪ. ಮುಸ್ಲಿಂ ಯುವಕನ ಮೇಲೆ ಸಚಿವ ಜಮೀರ್ ಗರಂ. ಅನ್ವರ್ ಪಾಷಾಗೆ ಕರೆ ಮಾಡಿ ಕ್ಷಮೆ ಕೇಳುವಂತೆ ವಾರ್ನ್. ಆನ್ಲೈನ್ನಲ್ಲೇ ನಂಬಿಸಿ ಎಂಜಿನಿಯರ್ಗೆ ಪಂಗನಾಮ. ಒಂದಲ್ಲ ಹತ್ತಲ್ಲ ಬರೋಬ್ಬರಿ 55 ಲಕ್ಷ ರೂಪಾಯಿ ಸುಲಿಗೆ. ಸೆನ್ ಪೊಲೀಸರಿಂದ 11 ಲಕ್ಷ ರೂಪಾಯಿ ಸೀಸ್. ಗಂಗೆಯ ಶಾಪಕ್ಕೆ ಯುವಕರು ವಿಲವಿಲ. ನೌಕರಿ ಇದ್ದರೂ ಕನ್ಯಾ ಭಾಗ್ಯ ಸಿಗ್ತಿಲ್ಲ ಅಂತ ಹೆತ್ತವರ ಗೋಳಾಟ. ಪ್ರಭಾವಿ ಸಚಿವರ ತವರೂರಲ್ಲಿ ಇದೆಂಥ ನರಕ. ವಿವಾದಕ್ಕೆ ಕಾರಣವಾದ ಅನುಭವ ಮಂಟಪದ ತೈಲಚಿತ್ರ. ನಾಡೋಜ ಡಾಕ್ಟರ್ ಜೆಎಸ್ ಖಂಡೇರಾವ್ ಅವರು ರಚಿಸಿರೋ ಚಿತ್ರದ ನಕಲು ಆರೋಪ. ಕಲಬುರಗಿಯಲ್ಲಿ ಅಭಿಮಾನಿಗಳ ಆಕ್ರೋಶ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೊತ್ತಿ ಉರಿದ ಕಾರ್. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರಗಿ ಗ್ರಾಮದ ಬಳಿ ಘಟನೆ. ಅದೃಷ್ಟವಶಾತ್ ಬಚಾವಾದ ಕಾರು ಚಾಲಕ. ಕೇಂದ್ರೀಯ ರೈಲ್ವೆ ನಿಲ್ದಾಣಕ್ಕೆ ಗವಿಸಿದ್ದೇಶ್ವರ ಹೆಸರಿಡಲು ಜನರ ಒತ್ತಾಯ. ಯಾವುದೇ ಕಾರಣಕ್ಕೂ ನನ್ನ ಹೆಸರು ನಾಮಕರಣ ಬೇಡ, ಯಾವುದೇ ಅನಗತ್ಯ ಚರ್ಚೆಗಳು ಬೇಡ ಅಂತ ಶ್ರೀಗಳ ಮನವಿ. ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಟೆಕ್ಕಿ ಸ್ಯೂಸೈಡ್ ಕೇಸ್. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಅತುಲ್ ಪ್ರಕರಣ. ಉತ್ತರ ಪ್ರದೇಶದ ಜಿಲ್ಲಾ ಜಡ್ಜ್ ವಿರುದ್ಧ ತನಿಖೆ ನಡೆಸುವಂತೆ ಮನವಿ. ಮದುವೆಗಳಲ್ಲಿ 99% ಗಂಡಸರದ್ದೇ ತಪ್ಪಿರುತ್ತೆ. ಶಾಕಿಂಗ್ ಹೇಳಿಕೆ ನೀಡಿದ ಬಾಲಿವುಡ್ ಕ್ವೀನ್ ಕಂಗನಾ. ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ಅತುಲ್ ಹ್ಯಾಶ್ಟ್ಯಾಗ್. ಪುಷ್ಪಾ 2 ಚಲನಚಿತ್ರದ ಮಾದರಿಯಲ್ಲೇ ನಡೀತಿತ್ತು ಮರಳು ದಂಧೆ. ಉತ್ತರ ಪಿನಾಕಿನಿ ನದಿ ಮರಳು ಅಡ್ಡೆ ಮೇಲೆ ಪೊಲೀಸರ ದಾಳಿ. ಮಂಚನಹಳ್ಳಿ ತಾಲೂಕಿನ ಬಿಸಲಹಳ್ಳಿಯಲ್ಲಿ ಕಳ್ಳರು ಲಾಕ್. ಯುಐ ಸಿನಿಮಾದ ಕಂಟೆಂಟ್ ನೋಡಿ ಹೊಗಳಿದ ಆಮಿರ್. ನಾನು ಉಪ್ಪಿ ಅಭಿಮಾನಿ ಅಂತ ಹೇಳಿ ಆಲ್ ದ ಬೆಸ್ಟ್. ರಿಯಲ್ ಸ್ಟಾರ್ ನೋಡೋದಕ್ಕೆ ಅಭಿಮಾನಿಗಳು ವೇಟಿಂಗ್. ಭಾರತೀಯ ಸಿನಿಮಾ ಇತಿಹಾಸದಲ್ಲೇ ಪುಷ್ಪಾ 2 ಹೊಸ ದಾಖಲೆ. ಕಮ್ಮಿ ಅವಧಿಯಲ್ಲಿ 1000 ಕೋಟಿ ಕಲೆಕ್ಷನ್ ಗಡಿ ದಾಟಿದ ಚಿತ್ರ. 6 ದಿನಗಳಲ್ಲಿ 1002 ಕೋಟಿ ಬಾಚಿದ ಸಿನಿಮಾ. ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಇವತ್ತು 74ನೇ ವಸಂತ. ತಲೈವಾಗೆ ಭಾರತೀಯ ಚಿತ್ರರಂಗದ ಗಣ್ಯರಿಂದ ಶುಭಾಶಯ. ಕೂಲಿ ಚಿತ್ರತಂಡದಿಂದ ಪೋಸ್ಟರ್, ಗ್ಲಿಮ್ಸ್ ಬಿಡುಗಡೆ ನಿರೀಕ್ಷೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.